ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಒಂದು 2 ಅಥವಾ 3 ವಿಡಿಯೋಗಳು ಮಾಡಿದ್ದೀವಿ. ಇದು ನೋಡಿ, ನೀರಿನ ಮಧ್ಯೆ ಸೇತುವೆ ಆಗ್ತಾ ಇದೆ. ಇದ್ರದ್ದು ಕಾಮಗಾರಿ ಇಲ್ಲಿವರೆಗೆ ಬಂದಿದೆ. ಇವಾಗ ಅಟ್ ಪ್ರೆಸೆಂಟ್ ಏನೇನು ನಡೀತಾ ಇದೆ ಇಲ್ಲಿ ಮತ್ತು ಇನ್ನೂ ಎಷ್ಟು ಬಾಕಿ ಇದೆ, ಬನ್ನಿ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನೀರಿನ ಮಧ್ಯೆ ಸೇತುವೆ ಆಗ್ತಾ ಇದೆ, ಬ್ರಿಡ್ಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಆಲ್ರೆಡಿ ಸಂಪೂರ್ಣ ಹಂತಕ್ಕೆ, ಕೊನೆಯ ಹಂತಕ್ಕೆ ತಲುಪಿರುವ ಚಾನ್ಸಸ್ ಇದೆ. ನಾನು ತುಂಬಾ ದಿನ ಆಗೋಯ್ತು ವಿಡಿಯೋ ಮಾಡಿ. ಆಗ್ತಾ ಇದೆ, ಇಲ್ಲಿ ನೋಡಿ, ಎಲ್ಲ ರೆಡಿ ಆಗ್ತಾ ಇದೆ. ಬನ್ನಿ, ಸಾಧ್ಯವಾದ್ರೆ ಅಲ್ಲಿ ಯಾರನ್ನಾರ ಇದ್ರೆ ಕಾಮಗಾರಿ ಮಾಡ್ತಾ ಇದ್ರೆ ಅವ್ರು ನೋಡೋಣ. ಸಾಧ್ಯವಾದ್ರೆ ಅವ್ರನ್ನ ಮಾತಾಡ್ಸೋಣ. ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೇನು ಹತ್ರಕ್ಕೆ ಹೋಗ್ತಾ ಇದೀವಿ ನೋಡ್ರಿ. ಈ ತರ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ನೋಡಿ, ಇಲ್ಲಿ ಕೆಲಸ ಮಾಡೋರಿಗೆ, ವಾಸ ಇರೋಕ್ಕೆ ಯಾವ ತರ ಮನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಇವಾಗ RCC ಅಂತೀವಿ, ಮೋಲ್ಡ್ ಹಾಕಿಲ್ವಾ ಅಂತೀವಿ. ನೋಡಿ, ಇನ್ನೂ ಹಳೆ ಕಾಲದ ಪದ್ಧತಿಲೇನೆ ಗರಿಗಳನ್ನ ಬಿಟ್ಕೊಂಡು ಶೆಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನು ಒಂಥರ ಮೆಚ್ಚಬೇಕಾಗುತ್ತೆ. ನೋಡಿ, ಕಾಮಗಾರಿ ನಡೀತಾ ಇದೆ. ದೊಡ್ಡ ದೊಡ್ಡ ಡೈ ಸೆಟ್ಗಳು, ಎಲ್ಲ ಪೈಪ್ಗಳು. ನೋಡ್ರಿ, ಕಾಮಗಾರಿ ನಡೀತಾ ಇದೆ. ಸಾಧ್ಯವಾದ್ರೆ ಮಾತಾಡ್ಸೋಣ ಅವ್ರನ್ನ. ಬನ್ನಿ ಸ್ನೇಹಿತರೆ, ಇನ್ನೇನು ಹತ್ರಕ್ಕೆ ಹೋಗ್ತಾ ಇದೀವಿ. ಶಿವಣ್ಣ, ಹೆಂಗ ಅನಿಸ್ತಾ ಇದೆ ಇದನ್ನ ನೋಡಿ? ಇಲ್ಲ, ಈ ಫ್ಯಾಬ್ರಿಕೇಶನ್ ವರ್ಕು ಜೊತೆಗೆ RCC ಸ್ಟ್ರಕ್ಚರ್ಸ್. ಓಕೆ. ಅಂದ್ರೆ ವಾಟರ್ ಎಲ್ಲ ಥ್ರೂನಲ್ಲಿ ಮಾಡೋದಂದ್ರೆ ತುಂಬಾ ಚಾಲೆಂಜಿಂಗ್ ಜಾಬೇ. ಓಕೆ. ಅಂತದ ಟೆಕ್ನಾಲಜಿ ಬರೋದ್ರಿಂದ ಬಳಸ್ಕೊಂಡು ಮಾಡ್ತಾರೆ. ನೋಡಿ, ಇಲ್ಲೊಂದು ಡ್ರಿಲ್ ಬಿಟ್ಟಿದೆ ನೋಡಿ. ಓಕೆ. ಸುಮಾರು ಒಂದು 12 ಮೀಟರ್ 15 ಮೀಟರ್ ಬರಂಗ್ ಕಾಣ್ತಾ ಇದೆ. ಓಕೆ. 15 ಮೀಟರ್ ಅಂದ್ರೆ 15 40 50 ಅಡಿ 50 ಅಡಿ ಒಳಗಡೆ ಕೊರ್ದಿದ್ದಾರೆ ಅಂತ ಕೊರ್ದಾರೆ. ಅಲ್ಲಿಂದ RCC ಸ್ಟ್ರಕ್ಚರ್ ಹಾಕೊಂಡು ಅವರು ವಾಟರ್ ಅಲ್ಲಿ ಕೂಡ ಏನು ಆಗದ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಮತ್ತೆ ಬರ್ಬೇಕಲ್ಲ. ಹೌದು, ನಮ್ಮ ಮನೆ ಪಕ್ಕದಲ್ಲಿ ಈ ತರ ಒಂದು ಟೆಕ್ನಾಲಜಿ ನೋಡೋ ಒಂದು ಭಾಗ್ಯ. ಜೊತೆಗೆ ಇದು ನಮಗೆ ಅನುಕೂಲ ಕೂಡ. ಹೌದು, ಹೆಂಗೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ನಮ್ಮ ಒಂದು ಕಾಲಮಾನದಲ್ಲಿ ಆಗ್ತಾ ಇರೋದು. ಹೌದು, ನಮ್ದು ಪುಣ್ಯ. ಹೌದು, ಅದು ಗೂಳಿಹಟ್ಟಿ ಶೇಖರ್ ಅವ್ರಿಗೆ ಹೌದು ಕ್ರೆಡಿಟ್ ಹೋಗ್ಬೇಕು. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ಆಳವಾದ ನೀರಲ್ಲಿ ಎಂತ ಪ್ಲೇಸ್ ಇದು. ಆಗ್ತಾ ಇದೆ. ಸುತ್ತಮುತ್ತ ಆ ಕಡೆ ಎಲ್ಲ ಗುಡ್ಡ ಬೆಟ್ಟಗುಡ್ಡ ಸಾಲು ಅಲ್ಲೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳು ಅಂತ ಒಂದು ಇದ್ರಲ್ಲಿ ಈ ತರ ಆಗತ್ತೆ ಅಂತ ಯಾರು ಊಹೆ ಮಾಡಿ ಕೂಡ ಸಾಧ್ಯ ಇಲ್ಲ. ಅಲ್ಲಿಂದ ಒಂದು ಕನೆಕ್ಟಿವಿಟಿ ಮಾಡ್ತಾರೆ. ಮಾಡಿದ್ಕೆ ಒಬ್ಳಿಂದ ಮತ್ತೊಬ್ಬಳಿ ಕನೆಕ್ಟಿವಿಟಿ ಆಗುತ್ತೆ ಅಂತ ಯಾರು 89 ವರ್ಷದಲ್ಲಿ ಯಾರು ಒಂದು ಕನಸಲ್ಲೂ ಕಂಡಿರ್ಲಿಲ್ಲ. ಸಾಧನೆ ಹೋಗಿರ್ಲಿ ಯಾರು. ಈ ತರ ಇದು ಒಂಥರ ಹುಚ್ಚು ಅಂದ್ಕೊಂಡಿದ್ರು. ಆದ್ ನೋಡ್ರಿ, ಅವರ ಕನಸು ಈಡೇರೋ ಸಮಯ ಹತ್ರ ಬಂದಿದೆ. ದಯವಿಟ್ಟು ಇನ್ ಸರ್ಕಾರ ಆಗ್ಲಿ, ಯಾವುದೇ ಸರ್ಕಾರಗಳಾಗ್ಲಿ, ಶಾಸಕರುಗಳಾಗ್ಲಿ, ದಯವಿಟ್ಟು ಇಂತ ಒಂದು ಕೆಲ್ಸಕ್ಕೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಸಾರ್ವಜನಿಕರಿಗೆ, ಈ ಸುತ್ತಮುತ್ತಲ ಹಳ್ಳಿಯವರಿಗೆ ಸಹಾಯ ಮಾಡಕ್ಕೆ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ನೋಡಿ, ಇದೆಲ್ಲ ಒಂದು ಕ್ರೇನ್. ಈ ಕ್ರೇನ್ ಅಲ್ಲಿ ದೊಡ್ಡ ದೊಡ್ಡ ಜಾಬ್ಗಳನ್ನ, ಆ ಸ್ಲ್ಯಾಬ್ ಏನ್ ಬರ್ತೋ RCC ಸ್ಲ್ಯಾಬ್, ಅವನ್ನ ಒಂದಕ್ಕೊಂದು ಇಟ್ಬಿಟ್ಟು ಅದಾದ್ಮೇಲೆ ಹೈಡ್ರಾಲಿಕ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಎಷ್ಟು kg ಫೌಂಡ್ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆದ್ರೆ, ಅದು ದೊಡ್ಡ ದೊಡ್ಡ ಲೋಡೆಡ್ ಗಾಡಿಗಳು ಬಂದ್ರೆ ಏನು ಆಗಲ್ವ ಅಂತ ಹೇಳಿ ಇವರು ಆಮೇಲೆ ಟೆಸ್ಟ್ ಮಾಡ್ತಾರೆ. ಈಗ ಜಸ್ಟ್ ಸ್ಲ್ಯಾಬ್ ನ ಇಡಕ ಇದು. ಬನ್ನಿ ಸ್ನೇಹಿತರೆ, ನೋಡೋಣ, ಅಲ್ಲಿಗೆ ಹೋಗೋಣ ನಾವು. ಇವಾಗ ಅಲ್ಲಿ ಆ ಜಾಗದಲ್ಲಿ ನಮ್ಮನ್ನ ಬಿಡ್ತಾ ಇಲ್ಲ. ಸ್ಲ್ಯಾಬ್ ಇಟ್ಟಿದ್ದಾರೆ ನೋಡಿ ಅಲ್ಲಿ ಆಲ್ರೆಡಿ. ಹತ್ತಿ ಹೋಗೋಣ ಬನ್ನಿ, ಅದ್ರ ಮೇಲೆ ಹೋಗಿ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ರೆಡಿ ಆಗ್ತಾ ಇದೆ ಕಾಮಗಾರಿ. ತುಂಬಾ ದಿನಗಳಾಯ್ತು ಈ ಲೆವೆಲ್ಗೆ ಇರ್ಲಿಲ್ಲ. ಇವಾಗ ನೋಡಿ, ತುಂಬಾ ದಿನಗಳಾದ್ಮೇಲೆ ಬಂದಿರೋದ್ರಿಂದ ನಡೀತಾ ಇದೆ. ಎಲ್ಲರೂ ನೋಡಿ, ಸುತ್ತಮುತ್ತ ಹಳ್ಳಿಯವರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ದೊಡ್ಡದು ಕ್ರೇನ್ಗಳು. ಶಿವಣ್ಣ, ಇವೆಲ್ಲ ಇದು ರೆಡಿ ಕಾಂಕ್ರೀಟ್ ಮಿಕ್ಸರ್ಗಳು. ಮಿಕ್ಸರ್ ಆದ್ಮೇಲೆ ಹಂಗೆ ಡೈರೆಕ್ಟ್ ಅದಕ್ಕೆ ನೋಡಿ ಹಾಕ್ತಾ ಇದಾರೆ ನೀರ್ ಒಳಗೆ. ಆ ಡೈ ಮಾಡಿ ಡೈ ಒಳಗಡೆ ಹೋಗಿ
ಹಾಕೊಂಡು ಹೋಗ್ತಾ ಇದಾರೆ, ಕನ್ಸ್ಟ್ರಕ್ಟ್ ಮಾಡ್ತಾರೆ. ರೆಡಿ ಕಾಂಕ್ರೀಟ್ ಮಿಕ್ಸರ್ಗಳು ಇವು. ಓಕೆ. ಅದು ಹಂಗೆ ನೀರೊಳಗೆ ಹೋಗ್ತಕ್ಕಂಥದ್ದು ಬೋಟಿಂಗ್ ಅಂತ ಓಕೆ. ಆ ಥರದ ವೇಟಿಂಗ್ ಅಲ್ಲಿ ತಗೊಂಡು ಹೋಗೋಂಥದ್ದು. ಓಕೆ ಓಕೆ ಓಕೆ. ಕಾಂಕ್ರೀಟ್ ಮಿಕ್ಸರ್ ವಿತ್ ಹಂಗೇನೆ ಇದ್ರಲ್ಲೇ ತಗೊಂಡು ಹೋಗ್ತಿದ್ದಾರೆ, ನೀರೊಳಗೆ ಹೋಗವು. ಓಕೆ. ಆಲ್ರೆಡಿ ಅಲ್ಲಿ ನಡೀತಾ ಇದೆ ನೋಡಿ, ಅಲ್ಲಿ ಕಾಮಗಾರಿ ನಡೀತಾ ಇದೆ ಅಲ್ವಾ. ಅಂದ್ರೆ ಅದನ್ನ ಏನ್ ಮಾಡ್ತಾವ್ರೆ ಶಿವಣ್ಣ ಅಲ್ಲಿ? ಯಾರು ಅದನ್ನ ಈಗ ಝೂಮ್ ಮಾಡ್ತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಶಿವಣ್ಣ, ನೀರ್ ಮಧ್ಯದಲ್ಲಿ. ಈಗ ಅಲ್ಲಿ ಡ್ರಿಲ್ಲಿಂಗ್ ಆಗಿದೆ. ಓಕೆ. ಅದ್ರಲ್ಲಿ ಡ್ರಿಲ್ಲಿಂಗ್ ಆದ್ಮೇಲೆ ಕಾಂಕ್ರೀಟ್ ನ ಹಾಕ್ತಾರೆ. ಏನು ಈಗ RCC ನೋಡಿ ಕಂಬಿಗಳು ಇದಾವಲ್ಲ ಇವು. ಓಕೆ ಓಕೆ. ಮಾಡಿದಾರಲ್ವಾ, ಓಕೆ. ಈ ಕಂಬಿಗಳನ್ನ ಹಾಕಿ ಅದಾದ್ಮೇಲೆ RCC ಹಾಕ್ತಾರೆ, ನೀರ್ ಹೋದಂಗ್ ಕವರೇಜ್ ಮಾಡ್ಕೊಂತಾರೆ. ಅವಿದ್ವಲ್ಲ ಯಾವ ಟೂಬ್ಗಳು ತರ, ಫ್ಯಾಬ್ರಿಕೇಶನ್ ಟೂಬ್. ಓಕೆ ಓಕೆ. ಸಪೋರ್ಟ್ ಇಟ್ಕೊಂಡು ಓಕೆ. ಕ್ಯೂರಿಂಗ್ ಆದ್ಮೇಲೆ ಇನ್ನೇನ್ ಏನ್ ಆಗಲ್ಲ, ಆಲ್ರೆಡಿ ಮಾಡಿರ ಕಾಣ್ತದಲ್ಲ ಇವೆಲ್ಲ. ಓಕೆ. ಕನ್ಸ್ಟ್ರಕ್ಟ್ ಪಿಲ್ಲರ್ಗಳೆಲ್ಲ, ಎಲ್ಲರೂ ಬೀಮ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ನೋಡೋಣ ಸಾಧ್ಯವಾದ್ರೆ ಇಲ್ಲಿನ ಸಾರ್ವಜನಿಕರು ತುಂಬಾ ಜನ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಬನ್ನಿ ಸಾಧ್ಯವಾದ್ರೆ ಅವ್ರನ್ನ ಮಾತಾಡ್ಸೋಣ. ಶಿವಣ್ಣ ಅವಾಗ್ಲೇ ಹೇಳ್ತಾ ಇದ್ರಿ ಇದ್ರ ಬಗ್ಗೆ. ಇದೆ ಕ್ರೇನೇ, ಕ್ರೇನು ಜೊತೆಗೆ ಇದು ಮೂವ್ಮೆಂಟ್ ಮಾಡಕ್ ನೋಡಿ ಟ್ರಾಲಿ ತರ ಮಾಡ್ಕೊಂಡಿದ್ದಾರೆ. ಓಕೆ. ಈ ರೈಲ್ವೆ ಇದ್ರ ತರನೇ ಸೇಮ್ ಟ್ರಾಲಿ ತರ ಮೂವ್ಮೆಂಟ್ ಆಗುತ್ತೆ. ಓಕೆ. ಅಂದ್ರೆ ದೊಡ್ಡ ದೊಡ್ಡ ಹೆವಿ ಜಾಬ್ಗಳನ್ನ ಮೂವ್ ಮಾಡಕ್ ಈಜಿ ಆಗ್ಲಿ ಅಂತ ಹೇಳಿ ಓಕೆ ಇದನ್ನ ಮಾಡ್ಕೊಂಡಿದ್ದಾರೆ. ಓಕೆ. ಇಲ್ಲಿಂದ ಹೋಗಿ ಹೆವಿ ನೋಡಿ ಅಲ್ಲೊಂದು ಹೋಗಿದೆ ನೋಡಿ. ಇಲ್ಲಿ ಸುಮಾರು ಒಂದು 3 ಗಾಡಿಗಳು ಓಡಾಡೋ ಜಾಗ, 1 2 3 ಗಾಡಿಗಳು ಓಡಾಡೋ ಜಾಗ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, 2 ಅದ, ಒಂದು ಅದೇ 2 ಲೈನು. ಹೌದು, ಒಂದು ಬರಕ್ಕೆ ಒಂದು ಹೋಗಕ್ಕೆ. ಓಕೆ. ಅದಾದ್ಮೇಲೆ ತಕ್ಕಂತಾರೆ ಅವ್ರ ಕೆಲಸ ಆದ್ಮೇಲೆ ಇದೆಲ್ಲ ತೆಗಿತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಜಾಗ ಮಾಡ್ಕೊಂಡಿರೋದು ಯಾವ ತರ ಇದೆ ಜಾಗ. ರೈಲಿಂಗ್, ಅದ್ಭುತವಾದ ರಮಣೀಯವಾದ ದೃಶ್ಯಗಳು. ಮಳೆಗಾಲದಲ್ಲಂತೂ ಇದು ನೋಡಕ್ಕೆ ಕಣ್ಣು ಮನ ಸಾಲದು, ಆ ತರದೊಂದು ಪ್ಲೇಸ್ ಆಗುತ್ತೆ ಇದು. ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲ ಕೆಲವೇ ತಿಂಗಳುಗಳಲ್ಲಿ ಇದ್ರದ್ದು ಕಾಮಗಾರಿ ಮುಗಿಯುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಕಾಮಗಾರಿ ಬರದಿಂದ ಸಾಗ್ತಾ ಇದೆ. ಓಕೆ. ನೋಡಿ ಎಷ್ಟು ಈಗ ಮಾಡಿದ್ದಾರೆ, ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಇಷ್ಟು ಕಂಬಿ ಇದೆ ಅಂದ್ರೆ ಅನಿವಾರ್ಯ ಟಚ್ ಇಲ್ಲಿ ಬಂದು ಸ್ಟ್ರೆಂತ್ ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಇತ್ತೀಚೆಗೆ ತುಂಬಾನೇ ಜನ ಬಂದು ಇಲ್ಲಿ ವಿಸಿಟ್ ಕೊಡ್ತಾ ಇದ್ದಾರೆ. ಮಾತಾಡ್ಸ ಸರ್, ತಮ್ಮ ಹೆಸರು? ನವೀನ್ ಅಂತ ಸರ್. ಎಲ್ಲಿಂದ ಸರ್? ಮತ್ತೋಡ. ಸರ್ ನಮಸ್ತೆ. ಇಲ್ಲಿ ಕಾಮಗಾರಿ ನಡೀತಾ ಇರೋದು ನಿಮ್ಗೆ ಎಷ್ಟು ಖುಷಿಯಾಗಿ, ಯಾಕಂದ್ರೆ ಅಕ್ಕಪಕ್ಕದ ಹಳ್ಳಿಯವರಾಗಿ ಎಷ್ಟು ಖುಷಿ ಇದೆ, ಮತ್ತೆ ಕಾಮಗಾರಿ ಇನ್ನೂ ಒಂದ್ ಸ್ವಲ್ಪ ಜಲ್ದಿ ಮುಗಿಬೇಕು ಅಂತ ಎಲ್ಲರ ಆಶಯ. ಹಂಗಾಗಿ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಗಮನ ಕೊಡ್ಲಿ ಅಂತ ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಒತ್ತಾಯ ಮಾಡೋಣ, ಕೇಳ್ಕೊಳ್ಳೋಣ, ಮನವಿ ಮಾಡೋಣ. ಸರ್, ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ ಫಸ್ಟ್ ಇದ್ರ ಕಾಮಗಾರಿ ನಡೀತಾ ಇರೋದು ಸರ್ ಈ ಮತ್ತೋಡು ಹೋಬಳಿ ಮತ್ತು ಶ್ರೀರಾಮ್ಪುರ ಹೋಬಳಿ ಜನತೆಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ. ನಾವು ಹಿರಿಯೂರನ್ನ ರೀಚ್ ಮಾಡ್ಬೇಕು ಅಂದ್ರೆ ಮೊದಲು ಇವಾಗ 70 ಕಿಲೋಮೀಟರ್ ಸುತ್ಕೊಂಡ್ ಬರ್ಬೇಕಿತ್ತು. ಈಗ ಏನಿಲ್ಲ ಅಂದ್ರೆ ನಮಗೆ ಒಂದು 30 ಕಿಲೋಮೀಟರ್ ಅಲ್ಲಿ ರೀಚ್ ಆಗ್ತೀವಿ. 40 ಕಿಲೋಮೀಟರ್ ಕಮ್ಮಿ ಆಗುತ್ತೆ ನಮಗೆ, ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಜನಗಳಿಗೆ. ಓಕೆ ಸರ್. ಅದ್ರ ಜೊತೆಗೆ ಇದ್ರದ್ದು ಸರ್ ಹೇಳಿ, ಕಾಮಗಾರಿ ಇವಾಗ ಎಲ್ಲಿವರೆಗೆ ಬಂದಿದೆ ಇದು? ಕಾಮಗಾರಿ ಇವಾಗ ಒಂದು 30-40% ಆಗಿದೆ ಅನ್ಸುತ್ತೆ. ಓಕೆ. ಇನ್ನೂ ಕೆಲಸ ಇದೆ, ಮಾಡ್ತಾ ಇದ್ದಾರೆ ಕಾಮಗಾರಿ, ಏನು ಸ್ಟಾಪ್ ಮಾಡಿಲ್ಲ. ಓಕೆ ಓಕೆ. ಇನ್ನೂ ಒಂದ್ ಸ್ವಲ್ಪ ಜಲ್ದಿ ನಡೆದ್ರೆ, ಜಲ್ದಿ ಆದ್ರೆ ಆದಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇನ್ನೇನು ನೋಡಿ ನಾವು ನೀರಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಶಿವಣ್ಣ, ನಿಮ್ಗೆ ಹೆಂಗ ಅನ್ಸುತ್ತೆ? ಹೆಂಗ ಅನ್ಸೋದ್ರೆ ಇದ್ರ ಅನುಕೂಲಗಳು ಮತ್ತೆ ಲಾಭಗಳು ಹೆಚ್ಚಿನದಾಗಿ ಈಗ ನಮ್ ಸುತ್ತಮುತ್ತಲರಿಗೆ ಆಗೋದು. ನಮ್ಮ ಹಳ್ಳಿ ಕೂಡ ಒಂದು 7-8 ಗ್ರಾಮ, ನಮ್ಮ ಹಳ್ಳಿಯರಿಗೂ ಲಾಭ ಆಗುತ್ತೆ. ಹಿರಿಯೂರು, ದುರ್ಗ ಅಥವಾ ನಾವ್ NH ಬೆಂಗಳೂರಿಗೆ ಹೋಗ್ಬೇಕಂದ್ರು ಈ ದಾರಿ ಮಾರ್ಗನ ಉಪಯೋಗಿಸ್ತಾರೆ. ಅದರಲ್ಲೇನು ಯಾವ್ದೇ ಅನುಮಾನಗಳಿಲ್ಲ. ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಇಷ್ಟೊಂದು ತಂತ್ರಜ್ಞಾನವಾಗಿ ಮಾಡಿರ್ತಕ್ಕಂಥದ್ದು ನೋಡಕ್ ಒಂದು ಸೌಭಾಗ್ಯ. ಹೌದು. ಈಗ ಕನ್ಸ್ಟ್ರಕ್ಷನ್ ಆಗ್ತಾರೆ, ಇದ್ರ ಮೇಲೆ ನಾವು ಓಡಾಡ್ತಾ ಇದೀವಿ. ಹೌದು. ಮುಂದಿನ ದಿನ ಇದ್ರಲ್ಲೇ ಗಾಡಿಗಳಲ್ಲಿ, ಬೈಕ್ಗಳಲ್ಲಿ, ಕಾರಲ್ಲಿ ಓಡಾಡ್ತೀವಿ ಅಂತಂದ್ರೆ ಅದೊಂಥರ ಖುಷಿಯ ವಿಚಾರನೆ. ಓಕೆ ಓಕೆ. ಎರಡು ಮಾತಿಲ್ಲ. ಇಲ್ಲಿ ನೋಡಿ, ಅಲ್ಲಿ ಕಾಣುತ್ತೆ, ಅಲ್ಲಿ ಮಾಡಿ ನೋಡ್ರಿ, ಅವ್ರು ಐರ್ಲ್ಯಾಂಡ್ ಅಂತ ಹೇಳಿರಲ್ಲ, ಐರ್ಲ್ಯಾಂಡ್ ಆಗುತ್ತೆ. ಹೌದು ಹೌದು, ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ. ದೇಶಕ್ಕೆ ಹೌದು ಮಾಡ್ತಾ ಇದ್ದಾರೆ. ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ಬೇಕು. ಹೌದು. ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಹೌದು.
ಈ ನಮ್ದು ತಾಲೂಕುನು ಕೂಡ ಎಲ್ಲಾ ಕಡೆಗೂ ಒಂದು ಪ್ರಚಾರ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೌದು ಎಲ್ಲ ಮಾಡ್ತಾ ಇದಾರೆ. ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಸಪೋರ್ಟ್ ಮಾಡ್ಬೇಕು. ಸಾರ್ವಜನಿಕರ ಸಹಕಾರ, ಸಪೋರ್ಟ್, ಬೆಂಬಲ ಇಲ್ಲ ಅಂದ್ರೆ ಯಾವ್ದು ಕೂಡ ಆಗಲ್ಲ, ಯಶಸ್ವಿ ಆಗಲ್ಲ. ಹೌದು. ನೋಡ ಇನ್ನು ಈಗ ಕನ್ಸ್ಟ್ರಕ್ಟ್ ಆಗಿ ಇದು ಕ್ಯೂರಿಂಗ್ ಹಾಕಿದ್ದಾರೆ. ಕ್ಯೂರಿಂಗ್ ಆಗಿ ಜಸ್ಟ್ ಇನ್ನು ಈಗ ಸ್ಲ್ಯಾಬ್ ಕೂರ್ಸಿರೋದು. ಹೌದು, RCC ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ನೋಡಿ ಇಲ್ಲಿಂದ ನೋಡಿ ಅದನ್ನ. ಶಿವಣ್ಣ, ಅದು ಮೇಲಿರೋದು ಏನ್ ಶಿವಣ್ಣ? ಅದು ಡೀಸೆಲ್ ಜನರೇಟರ್. ಓಕೆ, ವೆಲ್ಡಿಂಗ್ ಎಲ್ಲ ಮಾಡಕ್ಕೆ ಬೇಕಾತಲ್ಲ ಕರೆಂಟ್ ಗೆ. ಏನಾರ ಮೋಟರ್ ಪಂಪಿಂಗ್ ಮಾಡ್ಕೊಳಕ್ಕೆ, ಟೆಸ್ಟ್ ಮಾಡಕ್ಕೆ, ಒಟ್ಟಿಗೆ ಎಲೆಕ್ಟ್ರಿಸಿಟಿಗೋಸ್ಕರ. ಓಕೆ, ಅದ್ರ ನೋಡ ಕ್ರೇನ್ ತರ, ಕ್ರೇನ್ ಮೇಲೆ ತಗೊಂಡು ಇವಾಗ ಅಲ್ಲಿ ನಾವು ಮಾತಾಡಿವಲ್ಲ ಅದು. ಓಕೆ, ಈ ತರ ಹೆವಿ ಜಾಬ್ಗಳನ್ನ, ದೊಡ್ಡ ವಸ್ತುಗಳನ್ನ ಒಂದ್ ಕಡೆ ನಾವು ಒಂದ್ ಕಡೆಗೆ ಸರಾಗವಾಗಿ ತಗೊಂಡು ಹೋಗಕ್ಕೆ ನೋಡ ಕ್ರೇನ್ ಹಳಿಗಳು ಮಾಡ್ಕೊಂಡು, ಹಳಿಗಳ ಮುಖಾಂತರ ಕ್ರೇನ್ ಮೇಲೆ ಏನಾದ್ರು ಸಾಗಿಸ್ಬಹುದು. ದೊಡ್ಡ ಜಾಬ್ ಆಗಿರೋದ್ರಿಂದ ಈಸಿ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಅವು ಜೆಟ್ಗಳು ಇರೋದ್ರಿಂದ ನೋಡಿ ಎಷ್ಟೊಂದು ಹೆಲ್ಪ್ ಆಗಿದೆ. ಎಷ್ಟು ಮೆಟೀರಿಯಲ್ ನ ಒಂದ್ ಕಡೆ ಮೂವ್ಮೆಂಟ್ ಮಾಡ್ತಾರೆ, ಜೆಟ್ಗಳು ಮಾಡ್ತಾ ಇದಾರೆ. ಕ್ರೇನ್ಗಳು, ಹಳಿಗಳನ್ನೆಲ್ಲ ಬಳಸಿ ತಂತ್ರಜ್ಞಾನದ ಬಳಕೆಯಿಂದ ಹೌದು ಅನುಕೂಲ ಮಾಡ್ತಾ ಇದಾರೆ. ತುಂಬಾನೇ ಸಾರ್ವಜನಿಕರು ನೋಡಿ ಬಂದು ವೀಕ್ಷಣೆ ಮಾಡ್ತಾ ಇದಾರೆ. ಸಾಧ್ಯವಾದ್ರೆ ನಾನು ಬನ್ನಿ ಮಾತಾಡ್ಸೋಣ. ಸ್ನೇಹಿತರೆ, ತುಂಬಾನೇ ಜನ ಬಂದಿದ್ದಾರೆ. ಅದ್ರ ಜೊತೆ ಹೆಣ್ಮಕ್ಳು ಕೂಡ ಇಲ್ಲಿ ವೀಕ್ಷಣೆ ಮಾಡಕ್ ಬಂದಿದ್ದಾರೆ. ಅವರ ಅನಿಸಿಕೆಗಳು ತಿಳ್ಕೊಳ್ಳೋಣ. ಮ್ಯಾಮ್, ನಿಮ್ಮ ಹೆಸರು? ನಮ್ಮ ಹೆಸರು ವನಿತಾ ಅಂತ ಹೇಳಿ. ಮ್ಯಾಮ್, ಎಲ್ಲಿಂದ ಬಂದಿರೋದು? ನಾವು ಮುತ್ತೋಡು, ನಾವಿರೋದು ಬೆಂಗಳೂರಲ್ಲಿ. ಓಕೆ, ನಮ್ಮ ತವ್ರ ಮನೆ ಮುತ್ತೋಡು. ಓಕೆ, ನಾವು ಇದನ್ನ ಬೆಟ್ಟಕ್ಕೇಲಿ ದೇವಸ್ಥಾನ ಬೇಲಣ್ಣ ಮುಂದ. ಓಕೆ, ಬ್ರಿಡ್ಜ್ ಕಾಮಗಾರಿ ನಡೀತಾ ಐತೆ ಅಂತ ನಾವು ಕೇಳಿದ್ವು. ಓಕೆ, ನಾವು ಮುತ್ತೋಡಗೆ ಬಂದು ಹೋಗ್ತಾ ಇದ್ರು, ನೋಡಿರ್ಲಿಲ್ಲ. ಓಕೆ, ಈ ಸಲ ನೋಡೋಣ ಅಂತೇಳಿ ಓಕೆ. ತುಂಬಾ ಚೆನ್ನಾಗಿದೆ. ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ. ಇದು ಎಷ್ಟು ಖುಷಿ ಕೊಡ್ತಾ ಇದೆ ಮ್ಯಾಮ್? ಯಾಕೆಂದ್ರೆ ಮಧ್ಯದಲ್ಲಿ ನೀರಿನ ಮಧ್ಯದಲ್ಲಿ ಆಗ್ತಾ ಇರೋದ್ರಿಂದ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ನಮ್ಮ ಸುತ್ತಮುತ್ತ ಹಳ್ಳಿ ಯಾವ್ದೋ ಸಮುದ್ರದ ಮಧ್ಯದಲ್ಲಿ ನಿಂತಿದ್ದೇನೋ ಅನ್ನೋಷ್ಟು ಫೀಲ್ ಆಗ್ತಾ ಇದೆ. ಓಕೆ, ಯಾಕಂದ್ರೆ ನಮ್ದು ಬರಗಾಲ ಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ನೀರಿನ ಮೂಲ ಅಂದ್ರೆ ಇದೇನೆ. ನಾವ್ ಇದು ನೋಡ್ಬೇಕು ಅಂದ್ರೆ ಆ ಕಡೆಯಿಂದ ಬರ್ಬೇಕಿತ್ತು. ಕಿಲೋಮೀಟರ್ ಸುತ್ತು ಬಳಸಿ ಬರ್ಬೇಕಿತ್ತು. ಈಗ ಸಮುದ್ರದ ಮಧ್ಯದಲ್ಲೇ ನಿಂತಿದ್ವಿ, ಸುತ್ತಲೂ ನೀರಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿ ನನ್ನ ಅಭಿಪ್ರಾಯ. ಓಕೆ ಮೇಡಮ್, ಥ್ಯಾಂಕ್ ಯು. ಇವತ್ತು ಇಲ್ಲಿ ಬೇಲಣ್ಣಮ್ಮನ ದೇವಸ್ಥಾನ ಗುಡಿ ಓಪನ್ ಇರೋ ಕಾರಣ ತುಂಬಾನೇ ಜನ ಬಂದಿರೋದ್ರಿಂದ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಅಷ್ಟೇ, ಕಾಮಗಾರಿ ಏನಾರು ಸಂಪೂರ್ಣಗೊಂಡಾದ ಮೇಲೆ ತುಂಬಾನೇ ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಆ ತರ ಒಂದು ಅದ್ಭುತವಾದ ಪ್ಲೇಸ್ ಅಲ್ಲಿ, ಅದ್ಭುತವಾಗಿರೋ ಜಾಗದಲ್ಲಿ ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಗೂಳಿಹಟ್ಟಿ ಶೇಖರ್ ಅವ್ರಿಗೆ. ಗೂಳಿಹಟ್ಟಿ ಶೇಖರ್ ಅವರ ಕನಸಿನ ಕೂಸು ಅಂತಾನೆ ಹೇಳ್ಬೋದು. ಇದನ್ನ ಅವ್ರಿಗೆ ಒಂದು ವಾಟ್ಸಪ್ ಹೇಳಲೇಬೇಕು. ಬನ್ನಿ ಸ್ನೇಹಿತರೆ, ಇಲ್ಲಿ ಯುವಕರು ಬಂದಿದ್ದಾರೆ. ಅಪ್ಪಿ, ಯಾವ ಊರು ಅಪ್ಪಿ ನಿಮ್ದು? ಚಿನ್ಕಟ್ಟೆನಾ? ಓಕೆ, 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 ಓಕೆ. ಅಪ್ಪಿ, ಇಲ್ಲಿಗೆ ಬಂದಿದ್ಯಲ್ಲ, ನಿನ್ಗೆ ಹೆಂಗ್ ಅನ್ಸುತ್ತೆ? ಇದು ನೀರಿನ ಮಧ್ಯ ರೋಡ್ ಆಗ್ತಾ ಇರೋದ್ರಿಂದ ಖುಷಿ ಆಗ್ತಿದೆ. ಓಕೆ, ಅಂದ್ರೆ ನಮಗೆ ಒಂದ್ 50 ಕಿಲೋಮೀಟರ್ ಮೇಲೆ ಆತ ಕಡೆಯಿಂದ ಬಂದ್ರೆ. ಓಕೆ, ಬಂದ್ರೆ ಒಂದ್ ಸೈಡ್ 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಹಿಂಗೆ ಸೀದಾ ನೀನು? ಓಕೆ, 30 ಕಿಲೋಮೀಟರ್ ಉಳಿತಾಯ, 20 ಆಗುತ್ತೆ. ಹಾಗಾಗಿ ಸ್ವಲ್ಪ ನಮ್ಗೆ ತಿಳಿದಿದ್ದು ನಾವು ಅಭಿಪ್ರಾಯ. ಓಕೆ ಗಣಪತಿ, ಥ್ಯಾಂಕ್ ಯು. ಇನ್ನೇನು 1 ರಿಂದ 1.5 ವರ್ಷದೊಳಗಡೆ ಇಲ್ಲಿನ ಕಾಮಗಾರಿಗಳು ಮುಕ್ತಾಯವಾಗುತ್ತೆ ಅಂತ ಇಲ್ಲಿನ ಅಧಿಕಾರಿಗಳಾಗ್ಲಿ, ಅದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗಳು ಮತ್ತೆ ಕೆಲಸ ಮಾಡೋರು ಹೇಳ್ತಾ ಇದ್ರು. 1 ರಿಂದ 1.5 ವರ್ಷದೊಳಗಡೆ ಎಲ್ಲ ಕಾಮಗಾರಿಗಳು ಮುಗಿದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುತ್ತದೆ ಅಂತ ಹೇಳ್ತಾ ಇದ್ರು. ಆ ಥರ ಆಗಲಿ, ಆದಷ್ಟು ಜಲ್ದಿ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್.